ಮಾಲಾ ಮಾಲಾ ಯೋಗಿ, ಫಸ್ಟ್ ಟೈಮ್ ನಿನ್ನ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಒಂದು ಆರ್ಡಿನರಿ ಹುಡುಗಿಯಾಗಿ ನಾನ್ ನಿನ್ನ ಇಷ್ಟಪಡೋದಿಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ವಿದ್ಯೆ ಇಲ್ಲ, ರೂಪ ಇಲ್ಲ, ಇನ್ಫ್ಯಾಕ್ಟ್ ನಿನ್ನ ಹತ್ರ ಏನೂ ಇಲ್ಲ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿಗೆ ತನ್ನ ಕೈ ಹಿಡಿಯೋ ಹುಡುಗ ತನಗೆಂಥ ಕಷ್ಟದ ಪರಿಸ್ಥಿತಿ ಬಂದ್ರೂ ತನ್ನತನ, ಸ್ವಾಭಿಮಾನ, ತನ್ನ ಪ್ರಾಣನೂ ಲೆಕ್ಕಿಸ್ದೆ ತನ್ನನ್ನೇ ನಂಬ್ಕೊಂಡು ಬಂದಿರೋಳ್ನ ಕಾಪಾಡ್ತಾನಲ್ಲ, ಅದು ಈ ದುಡ್ಡು, ಆಸ್ತಿ, ಅಂತಸ್ತು, ವಿದ್ಯೆ, ರೂಪ ಇದೆಲ್ಲದಕ್ಕಿಂತ ಗ್ರೇಟ್. ಬೆಲೆನೇ ಕಟ್ಟಕ್ಕಾಗದೆ ಇರೋಂಥದ್ದು ಅಂತ ಹುಡುಗ ನೀನು. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ಗೊಂದು ಅವಕಾಶ ಮಾಡ್ಕೊಡಿ ಯೋಗಿ. ನಂಬಿಕೆಗೆ ಅರ್ಥ ಇಲ್ದಿರೋ ಈ ಜನಗಳ ಮಧ್ಯೆ ಬದುಕೋದ್ ಬೇಡ. ಎಲ್ಲಾದ್ರೂ ದೂರ ಹೋಗಿ ನಿನಗ್ ನಾನು, ನನಗ್ ನೀನು ಅಂತ ಜೀವನ ಮಾಡೋಣ. ಪ್ಲೀಸ್ ಯೋಗಿ, ಪ್ಲೀಸ್. Welcome, my darling. A sweet welcome. Oh, so sweet. Hey. What, Mr. Yogi? ಏನು ಒಂದೇ ಸಲ ಕರೆಂಟ್ ಹೊಡೆದ ಕಾಗೆ ತರ ಆಗ್ಬಿಟ್ರೆ? ಏಯ್, ಇವಳು ಯಾರು ಗೊತ್ತೇನಾ? ನೀನು ನಿನ್ ಗುರು ಸೇರಿ ಹೊಡೆದಾಕದ್ರಲ್ಲ, ಬಿಲ್ಡರ್ ರಂಗ ರೆಡ್ಡಿ ಮಗಳು. ಚಿಟ್ಟಿಕೆ ಹೊಡೆಯೋದ್ರಲ್ಲಿ ಬೇಲ್ ಸಿಗ್ತಾ ಇತ್ತು ನನಗೆ. ಅಂಥದ್ರಲ್ಲಿ ನಾನು ಇಷ್ಟು ದಿವಸ ಜೈಲಲ್ಲಿ ಯಾಕಿದ್ದೆ ಗೊತ್ತಾ ನಿಂಗೆ? ಗುರುನ ಶಿಷ್ಯನ ಕೈಲೇ ಹೊಡಿಸ್ಬೇಕಾಗಿತ್ತು. ಆವಾಗ ಸಿಕ್ತು ನಿನ್ನ ಕಿತ್ತೋಗಿರೋ ಲವ್ ಸ್ಟೋರಿ. ಅದಕ್ಕೆ ಜೀವ ತುಂಬಿದವಳು ಇವಳೆ. ನಿನ್ನ ಹುಡುಗಿನ ಕಿಡ್ನಾಪ್ ಮಾಡಿದ್ದೇನೋ ನಿನ್ನ ಗುರುನೇ. ಆದ್ರೆ ಅವರಿಬ್ಬರನ್ನು ಹೈಜಾಕ್ ಮಾಡಿದ್ ಯಾರು ಗೊತ್ತಾ? ಮಿಸ್ಟರ್ ಕೆಕೆ. ಕೆಕೆ, ನನ್ನ ನಿನ್ನ ಅಕೌಂಟ್ನ ಬ್ಯಾಲೆನ್ಸ್ನ ಪ್ರತ್ಯೇಕ ಹೋಗ್ಬೇಕಾದ್ರೆ ಲೆಕ್ಕ ಹಾಕೋಣ. ಹುಡುಗಿನ ಬಿಟ್ಬಿಡು. ಡಾರ್ಲಿಂಗ್, ನನ್ನ ತಮ್ಮ ಮೇಲೊಬ್ನೇ ಇದ್ದಾನೆ. ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಯೋಗಿ ನನ್ನ ತಮ್ಮನ ಜೊತೆನೇ ಇರ್ಬೇಕಲ್ಲ. ಟೇಕ್ ದಿಸ್. ಹಲೋ, ಚಂಚಲನ್ನ ಯೋಗಿನ ಮುಗಿಸಕ್ ಕಳಿಸಿದ್ದೀನಿ. ಅವಳ ಹಿಂದೆ ನೀವು ಇರ್ಬೇಕು. ಅಣ್ಣ, ಯೋಗಿನ ಹೆಂಗಾದ್ರೂ ಮಾಡಿ ಉಳಿಸ್ಕೊಳ್ಳಿ ಅಣ್ಣ. ಇದು ನಾನ್ ಹಾಕಿ ಸ್ಕೆಚ್. ಅದೇ ಜೈಲು. ಖೈದಿಗಳಿಗೆ ಪ್ಲಾನಿಂಗ್ ಸೆಂಟರ್ ಕೂಡ
ಮುಂದಾಗಬಹುದಾದ ಎಲ್ಲ ಕೆಲಸಗಳ ಯೋಜನೆ ಸಿದ್ಧವಾಗಿದೆ ಜೈಲಲ್ಲಿ. ಪ್ರೀತಿ ಒಂದು ವೀಕ್ನೆಸ್ ಯೋಗಿ. ನಮ್ಮ ವಲಯದಲ್ಲಿ ಒಂದೇ ಒಂದು ವೀಕ್ನೆಸ್, ಒಂದೇ ಒಂದು ದೌರ್ಬಲ್ಯ. ನಮ್ಮೆಲ್ಲರನ್ನು ಅನಾಥ ಶವವಾಗಿಸೋದು ಗ್ಯಾರಂಟಿ. ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರ್ಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಆದ್ರೆ ಇವನು ಬಳೆ ಸೌಂಡ್ ಕೇಳಿದ ತಕ್ಷಣ ಜೊಲ್ ಸುರ್ಸಕ್ ಶುರು ಮಾಡ್ಬಿಟ್ಟ. ಬಾಬುನ ಹೊಡೆದೆ ಅಂತ ಫೀಲ್ ಆಗ್ತಿದ್ಯಾ? ಡೋಂಟ್ ವರಿ, ಬಾಬು ಇರೋ ಜಾಗಕ್ಕೆ ನಿನ್ನನ್ನ ಬೇಗ ಕಳಿಸ್ತೀನಿ. ಓಡ್ಲಿ ಓಡ್ಲಿ, ಕೋಟೆ ಒಳಗೆ ಬಂದ್ಮೇಲೆ ಬೇಟೆ ಗ್ಯಾರಂಟಿನೇ. ಬಾಬು ಇರೋ ಜಾಗಕ್ಕೆ ನಿನ್ನನ್ನ ಬೇಗ ಕಳಿಸ್ತೀನಿ. ತಗೊಳ್ಳೆ, ಹೊಡಿ ಅವನ್ನ, ಹೊಡಿ ಅವನ್ನ, ಮಕ ನೋಡ್ತೀಯ, ಹೊಡಿ, ತುಳಿದಾಕ್ಬಿಡ್ತೀನಿ, ಹೊಡಿ ಕೊಡಲಿ. ಅನ್ಯಾಯವಾಗಿ ನಮ್ ಗುರು ನನ್ ಕೈಲೇ ಸಾಯಿಸ್ಬಿಟ್ಟಲ್ಲೋ. ನಿನ್ನೆ ಮೊನ್ನೆ ಬಂದ್ ಬಚ್ಚ ನನ್ ಮಗ ನೀನು. ಅಲ್ಲಿ ಗ್ರೇಟ್ ಆಗಿ ಸಾಲ್ದು ಅಂತ ಇಲ್ಲೂ ಗ್ರೇಟ್ ಆಗಕ್ ಬಂದಿದ್ಯಾ? ಇನ್ನೇನ್ ಬಿಡಲ್ಲ ಕಣ.
ನಿನ್ನ ಸಾಯಿಸ್ಬೇಕು ಅಂದ್ರೆ ಒಂದೇ ಒಂದು ಸೆಕೆಂಡ್ ಸಾಕು. ಆದ್ರೆ ನಾನು ನಿನ್ನನ್ನು ಸಾಯಿಸಲ್ಲ. ಜನ ಕತೆ ಇಲ್ಲಿಗೆ ಮುಗ್ದೋಯ್ತು ಅನ್ಕೋತಾರೆ. ನೀನ್ ಯಾರಿಗೋಸ್ಕರ ಬದುಕ್ತಾ ಇದ್ಯಾ, ಏನಕ್ಕೋಸ್ಕರ ಬದುಕ್ತಾ ಇದ್ಯಾ ಅಂತ ನಿನಗೆ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಕುರ್ಗಿ ಕುರ್ಗಿ ಸಾಯ್ಬೇಕು. ಏಯ್, ನಾವೇನೋ ನಿಮ್ಮಪ್ಪನ ಯಾವ್ದೋ ಗಲಾಟೆಯಲ್ಲಿ ಹೊಡೆದಾಕಿದ್ವಿ ನಿಜ. ಅದೇ ನೀನು ನನ್ನ ಹತ್ರ ಬಂದು ನೀನ್ ನಮ್ಮಪ್ಪನ ಹೊಡೆದಿದ್ದೆ ರಿವೆಂಜ್ ತಗೋಬೇಕು ಅಂತ ಹೇಳಿದಿದ್ರೆ ತಲೆ ಬಗ್ಸಿ ಸರೆಂಡರ್ ಆಗ್ತಾ ಇದ್ನೆ. ಆದ್ರೆ ನೀನು ನವರಂಗಿ ಆಟ ಆಡ್ಬಿಟ್ಟಲ್ಲೇ. ಪ್ರಪಂಚದಲ್ಲಿ ಪ್ರೀತಿ ಅನ್ನೋದಕ್ಕೆ ಸ್ವಾರ್ಥ ಇರಲ್ಲ, ಆದ್ರೆ ಆ ಪ್ರೀತಿಲೂ ಸ್ವಾರ್ಥನ ಬೆರೆಸಿ ಕಳ್ಬರ್ಕೆ ಆಟ ಆಡ್ದೆ ನೀನು. ಜೀವನದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬದುಕಕ್ಕೆ ಅಂತ ತನ್ನ ಮೈ ಮಾರ್ಕೊಂಡು ಜೀವನ ಮಾಡ್ತಾರೆ. ಅಂಥವ್ರಿಗೂ ಸಹ ನಾನು ಕೈ ಎತ್ತು ಮುಗಿತೀನಿ. ಯಾಕೆ ಗೊತ್ತಾ, ಅವ್ರಿಗೂ ನಿಯತ್ತಿರುತ್ತೆ. ಆದ್ರೆ ನಿನಗೆ ಆ ಯೋಗ್ಯತೆನೂ ಇಲ್ಲ. ಇನ್ನು ಮೇಲೆ ನೀನೇನೇ ಇದ್ರು ಸತ್ತು ಕೊಳ್ತು ನಾರ್ತಾ ಇರೋ ಶವದ ವಾಸನೆ ಥು. ಹಾಯ್, ನಾನಿಮ್ಮನ್ನ ಎಲ್ಲ ನೋಡಿದ್ದೀನಿ. ಐ ಮೀನ್ ತುಂಬಾ ಹಳೆ ನೆನ್ಪು. ಚಿಕ್ಕ ವಯಸ್ಸಲ್ಲಿ ನಾನು ನೀವು ಅದೇ ನಾಯಿ ಮರಿ ಜೊತೆ. ಇವಳು ನಿಜವಾಗ್ಲೂ ನಮ್ಮ ಸಿನಣ್ಣನ ಮಗಳು ಮಾಲಾನ, ಅಥವಾ ನಾನು ಹೊಗೆ ಹಾಕ್ಸೋಕ್ಕೆ ಅಂತ ಬೇರೆ ಟೀಮ್ ಯಾವ್ದಾರು ಸ್ಕೆಚ್ ಹಾಕಿ ಇವಳನ್ನ ಕಲ್ಸವ್ರ? ಚೇಚೆ, ಇವಳು ನೋಡೋಕೆ ತುಂಬ ಡೀಸೆಂಟಾಗಿ ಅವಳೆ. ರಂಗಾರೆಡ್ಡಿ ಮಗಳು ಅಷ್ಟೇ ಇವಳಕ್ಕಿಂತ ಡೀಸೆಂಟಾಗೇ ಇದ್ಲು.